ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದ್ರೆ ಪ್ರದೀಪ್ ಬೋಗಾದಿ. ಒಂದ್ಸಲ ಜಾಲಿ ಡೇಸ್ ಸಿನಿಮಾ ನೆನಪು ಮಾಡ್ಕೊಳ್ಳಿ. ದರ್ಶನ್ ನಟನೆಯ ಚಿಂಗಾರಿ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಪ್ರದೀಪ್ ಅವರು ನಟಿಸ್ತಾರೆ. ಕರ್ನಾಟಕ ಬುಲ್ಡೋಸರ್ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರನಾಗಿ ಗುರುತಿಸಿಕೊಳ್ತಾರೆ. ಎಲ್ರಿಗೂ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಅಂದ ಹಾಗೆ ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಯಾರ ಬಗ್ಗೆ ಅಂದ್ರೆ ಪ್ರದೀಪ್ ಬೋಗಾದಿ. ಒಂದ್ಸಲ ಜಾಲಿ ಡೇಸ್ ಸಿನಿಮಾ ನೆನಪು ಮಾಡ್ಕೊಳ್ಳಿ. ಅದೇ ಜಾಲಿ ಡೇಸ್ ಸಿನಿಮಾದ ನಟ ಪ್ರದೀಪ್ ಅವರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು. ಜಾಲಿ ಡೇಸ್ ಸಿನಿಮಾ ಅಂದ ತಕ್ಷಣ ನಾವು ತುಂಬಾ ಎಮೋಷನಲ್ ಆಗ್ತೀವಿ. ಯಾಕಂದ್ರೆ ನಮ್ಮ ಕಾಲೇಜು ದಿನಗಳನ್ನ ನೆನಪಿಸುವಂತಹ ಸಿನಿಮಾ ಅಂದ್ರೆ ಅದು ಜಾಲಿ ಡೇಸ್ ಸಿನಿಮಾ. ಒಂಥರ ಮರೆಯಲಾಗದಂತಹ ಸಿನಿಮಾ ಅಂತಾನೆ ಹೇಳಬಹುದು. ಅಂತಹ ಅದ್ಭುತ ಸಿನಿಮಾದಲ್ಲಿ ನಟಿಸಿದಂತಹ ಪ್ರದೀಪ್ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ, ಪ್ರದೀಪ್ ಬೋಗಾದಿ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ನಟನೆಯನ್ನ ಪ್ರಾರಂಭಿಸ್ತಾರೆ. ಅವರು ಜಾಲಿ ಡೇಸ್ಗಿಂತ ಮುಂಚೆ 2 ಚಿತ್ರದಲ್ಲಿ ನಟಿಸ್ತಾರೆ. ಆದ್ರೆ ಆ 2 ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡೋದಿಲ್ಲ. ಹಾಗಾಗಿ ಜಾಲಿ ಡೇಸ್ ಸಿನಿಮಾ ಮಾಡಬೇಕಾದ್ರೆ ಪ್ರದೀಪ್ ಅವರು ಇನ್ನು ಸ್ಕೂಲ್ಗೆ ಹೋಗ್ತಿದ್ದಂತಹ ಹುಡುಗ. ಇನ್ನು ಜಾಲಿ ಡೇಸ್ ಚಿತ್ರಕ್ಕೆ ಪ್ರದೀಪ್ ಅವರ ಆಯ್ಕೆ ಹೇಗೆ ಆಗುತ್ತೆ ಅಂದ್ರೆ, ಪ್ರದೀಪ್ ಅವರಿಗೆ ರಾಮ್ ಬೋಗಾದಿ ಅನ್ನುವಂತಹ ಒಬ್ಬ ಅಣ್ಣ ಇದ್ದಾರೆ. ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನುವಂತಹ ಒಂದು ಆಸೆ, ಕನಸನ್ನ ಕಟ್ಕೊಂಡಿರುವಂತಹ ಹುಡುಗ. ಜಾಲಿ ಡೇಸ್ ಅಲ್ಲಿ ಪ್ರದೀಪ್ ಪಾತ್ರ ಏನಿದೆ ನೋಡಿ, ಅದು ಮೊದಲು ಅವರ ಅಣ್ಣ ರಾಮ್ ಅವರೇ ಮಾಡಬೇಕಾಗಿತ್ತು. ಅವರಿಗೆ ಸಿಕ್ಕಂತಹ ಪಾತ್ರ. ಅದೇ ಸಮಯಕ್ಕೆ ಅಣ್ಣ ರಾಮ್ ಅವರಿಗೆ ಕಾಲ್ ಇಂಜುರಿ ಆದ ಕಾರಣ ಅವರು ಒಂದಷ್ಟು ತಿಂಗಳು ರೆಸ್ಟ್ ನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಆ ಪಾತ್ರವನ್ನ ಅವರದ್ದೇ ತಮ್ಮ ಪ್ರದೀಪ್ ಅವರಿಗೆ ಕೊಡ್ತಾರೆ. ಹೀಗೆ ಕಾಲೇಜ್ ಹುಡುಗನ ಗೆಟಪ್ ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡ ಪ್ರದೀಪ್ ಅವರನ್ನ ನಿರ್ದೇಶಕ ಶ್ರೀಧರ್ ಅವರು ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಜಾಲಿ ಡೇಸ್ ಚಿತ್ರಕ್ಕೆ ಪ್ರದೀಪ್ ಅವರನ್ನ ಆಯ್ಕೆ ಮಾಡ್ತಾರೆ. ಹೀಗೆ ಆಯ್ಕೆಯಾದ ಪ್ರದೀಪ್ ಅವರಿಗೆ ಜಾಲಿ ಡೇಸ್ ಚಿತ್ರ ಸಾಕಷ್ಟು ಯಶಸ್ಸನ್ನ ತಂದುಕೊಡುತ್ತೆ. ಆ ಟೈಮ್ಗೆ ಆ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದೇ ಚಿತ್ರದ ಹಾಡುಗಳು ಎಲ್ಲವೂ ಕೂಡ ಹಿಟ್ ಆಗುತ್ತೆ. 2009ಕ್ಕೆ ಆ ಚಿತ್ರ ತೆರೆ ಕಂಡ್ರು. ಇವತ್ತಿನವರೆಗೂ ಆ ಸಿನಿಮಾದ ಎಲ್ಲಾ ಹಾಡುಗಳು ಕೂಡ ಫೇಮಸ್. ಇನ್ನು ಪ್ರದೀಪ್ ಅವರ ಜೀವನದಲ್ಲಿ ಜಾಲಿ ಡೇಸ್ ಚಿತ್ರ ತಂದುಕೊಟ್ಟಷ್ಟು ಯಶಸ್ಸು ಬೇರೆ ಯಾವ ಚಿತ್ರ ಕೂಡ ತಂದುಕೊಡೋದಿಲ್ಲ. ಯಾಕಂದ್ರೆ ನಂತರದ ದಿನಗಳಲ್ಲಿ ಬಂದಂತಹ ಚಿತ್ರಗಳು ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣೋದಿಲ್ಲ. ಜಾಲಿ ಡೇಸ್ ಆದ ಬಳಿಕ 2012ರಲ್ಲಿ ದರ್ಶನ್ ನಟನೆಯ ಚಿಂಗಾರಿ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಪ್ರದೀಪ್ ಅವರು ನಟಿಸ್ತಾರೆ. ಅದಾದ ಮೇಲೆ 2014ರಲ್ಲಿ ರಂಗನ್ ಸ್ಟೈಲ್ ಅನ್ನುವಂತಹ ಒಂದು ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅವರು ಕಾಣಿಸಿಕೊಳ್ತಾರೆ. ಇನ್ನು 2017ರಲ್ಲಿ ಟೈಗರ್ ಅನ್ನುವಂತಹ ಚಿತ್ರದಲ್ಲೂ ಕೂಡ ನಟಿಸ್ತಾರೆ. ಇನ್ನು ಪ್ರದೀಪ್ ಅವರ ಜೀವನದಲ್ಲಿ ಅವರು ಕಡೆಯದಾಗಿ ನಟನಾಗಿ ನಟಿಸಿದಂತಹ ಚಿತ್ರ 2022ರಲ್ಲಿ ತೆರೆ ಕಂಡಂತಹ ಯೆಲ್ಲೋ ಬೋರ್ಡ್ ಅನ್ನುವಂತಹ ಚಿತ್ರ. ಅದಾದ ನಂತರ ಅವರು ನಟನಾಗಿ ಕಾಣಿಸಿಕೊಳ್ಳೋದಿಲ್ಲ. ಆದರೆ ಪ್ರದೀಪ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅವರು ಕ್ರಿಕೆಟರ್ ಆಗಬೇಕು ಅಂತ ಒಂದು ಕನಸನ್ನ ಕಂಡಿಡ್ತಾರೆ. 2024ರಲ್ಲಿ CCL ನಲ್ಲೂ ಕೂಡ ಪ್ರದೀಪ್ ಅವರು ಕರ್ನಾಟಕ ಬುಲ್ಡೋಸರ್ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರನಾಗಿ ಗುರುತಿಸಿಕೊಳ್ತಾರೆ. ಒಂದು ಕಡೆಯಿಂದ ಅವರ ನಟನೆಗೆ ಒಂದಷ್ಟು ಫ್ಯಾನ್ಸ್ ವರ್ಗ ಇದ್ರೆ, ಇನ್ನೊಂದು ಕಡೆಯಿಂದ ಅವರ ಆಟದ ಮೂಲಕವೂ ಒಂದಷ್ಟು ಅಭಿಮಾನಿಗಳನ್ನ ಅವರು ಸಂಪಾದಿಸಿಕೊಂಡಿದ್ದಾರೆ. ಇನ್ನು ನಟ ಪ್ರದೀಪ್ ಹಾಗೆ ಕಿಚ್ಚ ಸುದೀಪ್ ಅವರ ಒಡನಾಟ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಕಿಚ್ಚ ಸುದೀಪ್ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ಈವೆಂಟ್ಗಳಲ್ಲೂ ಪ್ರದೀಪ್ ಅವರು ಕಾಣಿಸಿಕೊಳ್ತಾರೆ. ಇನ್ನು ಪ್ರದೀಪ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಪ್ರದೀಪ್ ಅವರು ಹಿರಿಯ ನಟ ಹಾಗೆ IAS ಅಧಿಕಾರಿ ಕೆ ಶಿವರಾಮ್ ಅವರ ಪುತ್ರಿ ಇಂಚರಾ ಶಿವರಾಮ್ ಅವರನ್ನ 2013ರಲ್ಲಿ ಮದುವೆ ಆಗ್ತಾರೆ. ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ನಾನಾಗ್ಲೇ ಹೇಳಿದ ಹಾಗೆ 2009ರಲ್ಲಿ ತೆರೆ ಕಂಡಂತಹ ಜಾಲಿ ಡೇಸ್ ಚಿತ್ರದ ಪ್ರಮೋಷನ್ಗಂತ ಇವರು ಮೌಂಟ್ ಕಾರ್ಮೆಲ್ ಕಾಲೇಜ್ಗೆ ಹೋಗ್ತಾರೆ. ಆ ಪ್ರಮೋಷನ್ ಸಂದರ್ಭದಲ್ಲಿ ಇಂಚರಾ ಅವರನ್ನ ಭೇಟಿ ಆಗ್ತಾರೆ, ಸ್ನೇಹ ಆಗುತ್ತೆ, ನಂತರ ಪ್ರೀತಿಯಾಗಿ ಇಬ್ರು ಮದುವೆ ಆಗ್ತಾರೆ. ಇನ್ನು ಪ್ರದೀಪ್ ಅವರ ಮಾವ ಕೆ ಶಿವರಾಮ್ ಅವರ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕನ್ನಡ ಭಾಷೆಯಲ್ಲಿ ಮೊದಲು IAS ಬರೆದಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆದಂತವರು. ಇನ್ನು ಕೆ ಶಿವರಾಮ್ ಅವರ ಜೀವನ ಅಷ್ಟು ಸುಲಭವಾಗಿರೋದಿಲ್ಲ. ತುಂಬಾ ಕಷ್ಟದ ದಿನಗಳನ್ನ ನೋಡಿದಂತಹ ಶಿವರಾಮ್ ಅವರು ನಟನಾಗಿ ಗುರುತಿಸಿಕೊಂಡಿದ್ದಾರೆ, ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚಾಪನ್ನ ಮೂಡಿಸಿದಂತಹ ಪ್ರತಿಭೆ ಆಗಿದ್ರು. ತಮ್ಮ ಮಗಳು
ಪ್ರದೀಪ್ ಅವ್ರನ್ನ ಪ್ರೀತಿಸ್ತಿದ್ದಾರೆ ಅನ್ನೋ ವಿಚಾರ ತಿಳಿದ ಬಳಿಕ ಇಬ್ಬರ ಪ್ರೀತಿಯನ್ನ ಒಪ್ಪಿ ಮದುವೆ ಮಾಡಿಸಿದಂತಹ ಮಹಾನ್ ತಂದೆ ಇವರು. ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಮೂಲಕ ನಾಯಕ ನಟನಾಗಿ ಇವರು ಗುರುತಿಸಿಕೊಂಡಿರ್ತಾರೆ. ಇನ್ನು ಇವರು ತಮ್ಮ 70ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅದ್ಭುತ ಬದುಕನ್ನ ರೂಪಿಸಿದಂತಹ ಕೆ ಶಿವರಾಮ್ ಅವರ ಅಳಿಯ ಆಗಿರೋದಕ್ಕೆ ಪ್ರದೀಪ್ ಅವರು ಯಾವತ್ತಿಗೂ ಚಿರಋಣಿ ಅನ್ನೋದನ್ನ ಸಾಬೀತುಪಡಿಸ್ತಾನೆ ಬಂದಿದ್ದಾರೆ. ಇನ್ನು ಪ್ರದೀಪ್ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಾನಾಗ್ಲೇ ಹೇಳಿದ ಹಾಗೆ ಸುದೀಪ್ ಹಾಗೆ ಪ್ರದೀಪ್ ಅವರ ನಡುವೆ ಒಳ್ಳೆಯ ಒಡನಾಟವಿದ್ದು 2024ರಲ್ಲಿ ತೆರೆ ಕಂಡಂತಹ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರದ ಪ್ರಮೋಷನ್ ನಲ್ಲೂ ಕೂಡ ಪ್ರದೀಪ್ ಅವರು ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿರುತ್ತೆ. ಹೌದು, ಬಾಸಿಸಂ ಮ್ಯಾಕ್ಸಿಸಂ ಅನ್ನುವಂತಹ ವಿಚಾರಕ್ಕೆ ಪ್ರದೀಪ್ ಅವರು ವಿವಾದಕ್ಕೀಡಾಗ್ತಾರೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ಗೆ ಬಂದು ಈ ಒಂದು ನೆಗೆಟಿವ್ ವಿಚಾರ ಸುದ್ದಿ ಆಗಿರೋ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತಾರೆ. ಹೀಗೆ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಂಡಂತಹ ಪ್ರದೀಪ್ ಅವರು ಸದ್ಯ ಯಾವುದೇ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ. ಆದರೆ ಕನ್ನಡದಲ್ಲಿ ತುಂಬಾ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು, ಕೊಡಬೇಕು ಅನ್ನೋದು ಇವರ ಅಭಿಮಾನಿಗಳ ಆಸೆ. ಇನ್ನು ಪ್ರದೀಪ್ ಅವರ ಜಾಲಿಡೇ ಸಿನಿಮಾದ ಯಾವ ಹಾಡು ಇಷ್ಟ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.